ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಪಾಲಕ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು 1 ಲೋಟ ಅಕ್ಕಿಗೆ 1/4 ಲೋಟ ಬೇಳೆನ, ನಿಮ್ಗೆ ಯಾವ ಬೇಳೆ ಇಷ್ಟ ಆ ಬೇಳೆನ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೂಂಗ್ ದಾಲ್ ಮತ್ತು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಫೈನ್ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಜೀರಿಗೆನ ತಗೊಂಡಿದ್ದೀನಿ. ಇಲ್ಲಿ ಬೇಯಿಸಿಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ. 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. 2 ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಯಾವ ರೀತಿ ರುಬ್ಬಬೇಕು ಅಂದರೆ ಫೈನ್ ಪೇಸ್ಟ್ ಆಗಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಇದಕ್ಕೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಫೈನ್ ಪೇಸ್ಟ್ ಆಗಿದೆ. ತುಂಬ ನುಣ್ಣಗೆ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತ. ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಅಗಲದ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನ ಕಮ್ಮಿನೇ ಹಾಕಿ, ಇದಕ್ಕೆ ಹೆಚ್ಚು ಎಣ್ಣೆ ಬೇಕು ಅಂತೇನಿಲ್ಲ. ಸೊ ಇಲ್ಲಿ ನೋಡಿ, ನಾನಿಲ್ಲಿ ಪಲಾವ್ ಎಲೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಪಲಾವ್ ಎಲೆ ಸ್ವಲ್ಪ ಸಿಡಿದ ಮೇಲೆ ಇಲ್ಲಿ ಹಸಿ ಶುಂಠಿ ಹಾಕೋತಿದ್ದೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಈಗ ನಾನು ಇಲ್ಲಿ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದರೆ ಸಾಕು, ಫುಲ್ ಗೋಲ್ಡನ್ ಬ್ರೌನ್ ಆಗೋದೇನು ಬೇಡ. ಈರುಳ್ಳಿ ನಾನು ಇಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಅಗಲವಾದ ಪಾತ್ರೆನೇ ತಗೊಳ್ಳಿ. ಕಮ್ಮಿ ಮಾಡಿದ್ರೂ ಸಹ ಅಗಲವಾದ ಪಾತ್ರೆನೇ ತಗೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾವು ಸೈಡಲ್ಲಿ ಟೊಮೊಟೊನು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ಅರಿಶಿನ ಪುಡಿ ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿ. ಈಗ ಅರಿಶಿನ ಪುಡಿ ಹಾಕಿದ್ಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ನಾನಿಲ್ಲಿ 2 ತೊಗೊಂಡಿದ್ದೀನಿ. 2 ಸಾಕು. ನಿಮ್ಗೆ ಹುಳಿ ಬೇಕು ಅಂದರೆ ನೀವು ಇನ್ನೊಂದು ಟೊಮೊಟೊ ಹಾಕೋಬೋದು. ಇಲ್ಲಿ ನಾನು ಕೇವಲ ಒಂದೇ ಒಂದು ಲೋಟದ ಮಾಡೋದ್ರಿಂದ ಸಾಕು 2 ಟೊಮೊಟೊ ಕೂಡ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಸ್ವಲ್ಪ ಬೇಯೋಕ್ಕೆ ಇದನ್ನು ಬಿಟ್ಬಿಡೋಣ. ಈಗ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಬೇಕು. ಇಲ್ಲಿ ನೋಡಿ, ರುಬ್ಕೊಂಡಿರೋ ಮಸಾಲೆ ಇದೆ. ಈ ಮಸಾಲೆನ ಹಾಕ್ಕೊಳ್ಳೋಣ. ಸೊ ನಾನು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಸ್ಮ್ಯಾಶ್ ಆಗಲಿ ಅಂತ ಈಗ ಬಿಟ್ಟಿದ್ದೀನಿ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಇದು ಮಕ್ಕಳು ಟಿಫನ್ಗೆ ಬೇಗ ಜಲ್ದಿ ಮಾಡಬೇಕು ಅಂದಾಗ ನೀವು ಇದನ್ನ ಆರಾಮಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದು ಪ್ಯೂರಿನ ಹಾಕ್ಕೊತಿದ್ದೀನಿ ಸೊಪ್ಪಿಂದು. ಇದು ಜಾರಲ್ಲಿರೋದನ್ನ ವೇಸ್ಟ್ ಮಾಡಬೇಡಿ. ಅದನ್ನು ಕೂಡ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದಕ್ಕೇ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಆಲ್ರೆಡಿ ಬೆಂದಿರೋದ್ರಿಂದ ಸೊಪ್ಪು ಏನು ಹಸಿ ಸ್ಮೆಲ್ ಬರಲ್ಲ. ಸೊ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಟ್ಟರೆ ಸಾಕು. ನೋಡಿ, ಈಗ ಕುದೀತಾ ಇದೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಗರಂ ಮಸಾಲ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತೀನಿ. ಇಲ್ಲಿ ಅರ್ಧ ಸ್ಪೂನು ಖಾರದ ಪುಡಿ. ನಾವು ಒಗ್ಗರಣೆಗೆ ಮತ್ತು ರುಬ್ಬಕ್ಕೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡಿಕೊಂಡು ಹಾಕಿ.
ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಿದೆ ನೋಡಿ ಫ್ರೆಂಡ್ಸ್. ಈಗ ಬೇಯಿಸ್ಕೊಂಡಿರೋ ಅನ್ನನ ಹಾಕ್ಕೊಳ್ಳೋಣ. ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕು. ಅನ್ನದ ಜೊತೆ ಪಾಲಕ್ ಪ್ಯೂರಿ ಅದು ಬ್ಲೆಂಡ್ ಆಗಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಹೊತ್ತು ಬೆಂದಮೇಲೆ ನೋಡಿ ಅನ್ನ ಈ ರೀತಿ ಆಗುತ್ತೆ. ಆವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಆಯಿತು. ಇಲ್ಲಿ ರಾಯ್ತ ಮಾಡ್ತಿದ್ದೀನಿ. ಇದು ಈರುಳ್ಳಿ, ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮೊಸರು ಹುಳಿರೋದ್ರಿಂದ ಸಾಕು, ಇಲ್ಲ ನೀವು ಟೊಮೊಟೊನ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೆಣ್ಸಿನ್ಕಾಯಿ ಹಾಕ್ತಿಲ್ಲ, ಬಿಕಾಸ್ ಅದು ಪಾಲಕ್ ರೈಸು ಖಾರ ಇದೆ, ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಹಾಕೊತಿಲ್ಲ. ಇಲ್ಲಿ ಸಾಕು, ಒಂದು ಸ್ವಲ್ಪ ಉಪ್ಪಾಕಿ ಮೊಸರು ಹಾಕಿದ್ರೆ ಸೊ ಪಾಲಕ್ ರೈಸ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.